ವೆಲ್ಕಮ್ ಟು ಆಲ್. ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ಏನ್ರಿ ಜಾನ್ ಸ್ಟಾಕ್ ಕಂಪ್ನಿ ಅಥವಾ ಕೂಡು ಅಥವಾ ಸಂಯುಕ್ತ ಬಂಡವಾಳ ಕಂಪ್ನಿಗಳ ಬಗ್ಗೆ ಮಾಡಕತ್ತೀವಿ, ಚರ್ಚೆ ಮಾಡ್ಕತ್ತೀವಿ. ಅದರೊಳಗೇನ್ರಿ ಅದರ ಒಂದು ಅರ್ಥ, ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತಾ, ಯಾವ ರೀತಿ ಸ್ಥಾಪನೆ ಆಗುತ್ತಾ ಅನ್ನೋದ್ರ ಬಗ್ಗೆ ಏನು ಮಾಡ್ತೀವಿ, ಅದರ ಲಕ್ಷಣಗಳ ಮುಖಾಂತರ ಏನು ಮಾಡ್ತೀವಿ ಕಲ್ಕೊಂಡಿದ್ವಿ. ಮೊದಲೇ ಬರ್ತಕ್ಕಂಥದ್ದು ಕೃತಕ ವ್ಯಕ್ತಿ, ಆರ್ಟಿಫಿಷಿಯಲ್ ಪರ್ಸನ್ ಅಂತ ಹೇಳ್ತೀವಿ. ಎರಡನೇದ್ದು ಪ್ರತ್ಯೇಕ ಕಾನೂನಾತ್ಮಕವಾಗಿರ್ತಕ್ಕಂಥ ಅಂಶ, ಸಪ್ರೇಟ್ ಲೀಗಲ್ ಎಂಟಿಟಿ, ಸ್ಥಾಪನೆ ಫಾರ್ಮೇಷನ್ ಅಂತ ಹೇಳ್ತೀವಿ. ನಿರಂತರ ಅಸ್ತಿತ್ವ, ಪರ್ಚಾಚುವಲ್ ಸಕ್ಸೆಷನ್, ನಂತರ ನಿಯಂತ್ರಣ ಕಂಟ್ರೋಲ್ ಅಂತ ಹೇಳ್ತೀವಿ. ಅದರ ನಂತರ ಏನ್ರಿ ಲಯಾಬಿಲಿಟಿ, ಹೊಣೆಗಾರಿಕೆ ಅಂತ ಹೇಳ್ತೀವಿ. ಇದರ ನಂತರ ಏನ್ರಿ ಸಾಮಾನ್ಯ ಮುದ್ರೆ ಅಂದ್ರೆ ಕಾಮನ್ ಸೀಲ್, ನಷ್ಟ ಭಯ ಹೊರುವಿಕೆ, ರಿಸ್ಕ್ ಬೇರಿಂಗ್. ಹೌದಾ? ಇದರ ನಂತರ ಇವತ್ತಿನ ಮಾಡೋಣ್ರಿ ಹೆಂಗಾರ ನೋಡಿರಿ, ಇಲ್ಲಿ ಟಾಟಾ ಕಂಪ್ನಿ ಏನು ಮಾಡ್ರೆ ಎಕ್ಸಾಂಪಲ್ ಕೊಟ್ಟಾವ. ಇದರ ಅನುಕೂಲತೆಗಳು, ಹೌದಾ, ಮೆರಿಟ್ಸ್ ಅಂತ ಹೇಳ್ತೀವಿ. ಲಿಮಿಟೆಡ್ ಲಯಬಿಲಿಟಿ ಅಂತ ಹೇಳ್ತೀವಿ, ನಿಯಮಿತ ಹೊಣೆಗಾರಿಕೆ, ಷೇರುದಾರರು ತಾವು ಹೊಂದಿರುವ ಷೇರುಗಳ ಮೇಲೆ ಪಾವತಿಯಾಗದ ಮೊತ್ತಕ್ಕೆ ಮಾತ್ರ ಹೊಣೆಗಾರರಾಗಿರ್ತಾರೆ. ಜೊತೆಗೆ ಸಾಲಗಳನ್ನು ತೀರಿಸಲು ಕಂಪನಿ ಆಸ್ತಿಗಳನ್ನಷ್ಟೇ ಉಪಯೋಗಿಸಬೇಕಲ್ಲದೆ ಮಾಲೀಕರ ಸದಸ್ಯರ ವೇತನ ಯಾವುದೇ ಬಗೆಯ ನಿಬಂಧನೆಯಿಂದ ಮುಕ್ತಗೊಳಿಸ್ಬೋದು. ಇದರಿಂದಾಗಿ ಏನಾಗುತ್ತೆ ರೀ, ಹೂಡಿಕೆದಾರರ ನಷ್ಟ ಭಯ ಪರಿಸುವ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳ್ತಾನೆ. ನೋಡಿರಿ, ನಿಯಮಿತ ಹೊಣೆಗಾರಿಕೆ ಅಂತಂತಂದ್ರೆ ದ ಶೇರ್ ಹೋಲ್ಡರ್ಸ್ ಆರ್ ಲಿಯಬಲ್ ಟು ದ ಎಕ್ಸ್ಟೆಂಡ್ ಆಫ್ ದ ಅಮೌಂಟ್ ಆಫ್ ದ ಅನ್ಪೇಡ್ ಆನ್ ದ ಶೇರ್ಸ್ held by them. Also, only the assets of the company can be issued settled of the debits. Leaving the owner's personal property free from the charge, any charge. This reduces the degree of risk borne by an investor ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿರ್ತಕ್ಕಂಥ ನಿಯಮಿತ ಹೊಣೆಗಾರಿಕೆ ಮುಖಾಂತರ ಷೇರುದಾರರು ತಾವು ಹೊಂದಿರುವ ಷೇರುಗಳ ಮೇಲೆ ಪಾವತಿಯಾಗದ ಮೊತ್ತಕ್ಕೆ ಮಾತ್ರ ಏನಾಗಿರ್ತಾರೆ, ಅವರ ಹೊಣೆಗಾರರಾಗಿರ್ತಾರೆ. ಅದ ಕಾರಣ ಐತ್ರಿ. ಜೊತೆಗೆ ಇಲ್ಲಿ ಕಂಪನಿ ಸಾಲಗಳನ್ನು ತೀರ್ಸಕ್ಕಂಥ ಸಂದರ್ಭದಲ್ಲಿ ಕಂಪನಿ ಆಸ್ತಿಗಳನ್ನಷ್ಟೇ ಬಳಕೆ ಮಾಡಬೇಕು. ಮಾಲೀಕರ ಅಥವಾ ವೈಯಕ್ತಿಕ ಉಳಿದಿರ್ತಕ್ಕಂಥ ಸದಸ್ಯರೇನ್ರಿ ಆಸ್ತಿಗಳ ಮಾಲಿಕೆ ಯಾವುದೇ ನಿರ್ಬಂಧನೆ ಇರೋದಿಲ್ಲ, ಅವರಿಂದ ಅವುಗಳನ್ನು ಮುಕ್ತಗೊಳಿಸೋದು ಅಂತೇಳಿ ಹೇಳ್ತಾನೆ. ಇದರ ನಂತರ ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ಹಿತಾಸಕ್ತಿಯ ವರ್ಗಾವಣೆ. ಅಂದ್ರೆ ಏನ್ರಿ, ಇಲ್ಲಿರ್ತಕ್ಕಂಥ ಟ್ರಾನ್ಸ್ಫರ್ ಆಫ್ ಇನ್ವೆಸ್ಟ್ಮೆಂಟ್ ಏನ್ರಿ ದ ಈಸ್ ಆಫ್ ಟ್ರಾನ್ಸ್ಫರ್ ಆಫ್ ಏನ್ರಿ ಇನ್ವೆಸ್ಟ್ಮೆಂಟ್ ಆ್ಯಡ್ಸ್ ಏನ್ರಿ to the advantage of investing any in a company as the share of public limited company can be sold in the market and as such as entry can be easily converted into cash in case the need arises. This avoids entry blockage of investment and presents the company as favorable ಅವೆನ್ಯೂ ಆಫ್ ಇನ್ವೆಸ್ಟ್ಮೆಂಟ್ ಪ್ರಪೋಸಸ್ ಅಂತ ಹೇಳ್ತೀವಿ. ಇದರ ನಂತರ ಏನು ಮಾಡ್ತೀವಿ, ಯಾಕಂತಂದ್ರೆ ಹಿತಾಸಕ್ತಿಯ ವರ್ಗಾವಣೆ. ಯಾಕಂದ್ರೆ ಹೇಳಿದ್ರೆ ಇಲ್ಲಿ ಆಗಿರ್ತಕ್ಕಂಥ ಒಂದು ಮ್ಯಾನೇಜ್ಮೆಂಟ್ ಮುಖಾಂತರ ಅದನ್ನು ಹೇಳುತ್ತೆ ವರ್ಗಾವಣೆಯ ಸುಗಮತೆ ಕಂಪ್ನಿಯಲ್ಲಿ ಹೂಡುವುದರ ಅನುಕೂಲತೆಯನ್ನು ಹೆಚ್ಚಿಸ್ತದೆ ಅಂತ ಹೇಳ್ತೀವಿ. ಯಾಕಂತಂದ್ರೆ ಸಾರ್ವಜನಿಕ ನಿಯಮಿತ ಕಂಪನಿಯೊಂದರ ಷೇರು ಮಾರುಕಟ್ಟೆಯಲ್ಲಿ ಮಾರುಗಳನ್ನು ಏನು ಮಾಡಿದ್ರಿ, ಅಗತ್ಯವಿದ್ದಾಗ ಅದನ್ನು ಸುಲಭವಾಗಿ ನಗದಿಗೆ ಪಾವತಿಸಬಹುದು. ನೋಡಿರಿ, ಇಲ್ಲೇ ಕ್ಯಾಪಿಟಲ್ ಇನ್ವೆಸ್ಟ್ ಮುಖಾಂತರ ಅವ್ರು ಎದ್ರ ಮುಖಾಂತರ ಪಡ್ಕೊಂಡಿರ್ತಾವೆ ಅಂತ ಹೇಳ್ತೀನಿ ನಾನು, ಶೇರುಗಳ ಮುಖಾಂತರ. ಶೇರ್ ಅಂತಂದ್ರೆ ಏನ್ರಿ, ಇಟ್ಸ್ ಅ ಪಾರ್ಟ್ ಆಫ್ ಕ್ಯಾಪಿಟಲ್. ಅವ್ರಿ ಶೇರ್ಸ್ ಅಂತ ಕರಿತೀವಿ, ಶೇರು ಅಂತ ಕೂಡ ಕರಿತೀವಿ, ಬಂಡವಾಳದ ಒಂದು ಭಾಗ ಅಂತ ಕರಿತೀವಿ. ಹೌದಾ? ಇವುಗಳನ್ನು ಏನು ಮಾಡ್ತಾರೆ, ಅವರು ಪತ್ರಗಳಲ್ಲಿ ಇರ್ತಕ್ಕಂಥದ್ದನ್ನು ಹಣ ಆಗಿ ಏನು ಮಾಡ್ತಾರೆ, ಅದನ್ನು ವರ್ಗಾವಣೆ ಮಾಡ್ಬೋದು. ಅಂದರೆ ಹಿತಾಸಕ್ತಿಯನ್ನು ವರ್ಗಾವಣೆ ಮಾಡ್ಬೋದು. ಇದು ಹೂಡಿಕೆಗಳಲ್ಲಿ ಉಂಟಾಗುವ ಅಡ್ಡಿಗಳನ್ನು ನಿವಾರಿಸುತ್ತದೆ, ಅಲ್ಲದೆ ಹೂಡಿಕೆಯ ಉದ್ದೇಶಗಳಿಗೆ ಕಂಪನಿಯ ಒಂದು ಅನುಕೂಲಕರ ಅವಕಾಶ ಎಂಬುದನ್ನು ಪ್ರಸ್ತುತಪಡಿಸುತ್ತದೆ. ಅರ್ಥ ಆಗುತ್ತೆ ಹಂಗಾರೆ. ಇದರ ನಂತರ ನಿರಂತರ ಅಸ್ತಿತ್ವ, ಪರ್ಚಾಪ್ಚುವಲ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇಲ್ಲೇನು ಮಾಡ್ತೀವಿ ಅಂತಂದ್ರೆ ಪರ್ಚಾಪ್ಚುವಲ್ ಎಕ್ಸಿಸ್ಟೆನ್ಸ್ ಮೀನ್ಸ್ ಏನ್ರಿ, ದ ಎಕ್ಸಿಸ್ಟೆನ್ಸ್ ಆಫ್ ಅ ಕಂಪನಿ ಈಸ್ ನಾಟ್ ಏನ್ರಿ ಅಫೆಕ್ಟೆಡ್ ಬೈ ದ ಡೆತ್. ಅಂದರೆ ಏನಾಗುತ್ತೆ ಇಲ್ಲಿ, ಕಂಪನಿಯು ತನ್ನ ಸದಸ್ಯರಿಂದ ಪ್ರತ್ಯೇಕ ಆದಸ್ತನ್ನು ಹೊಂದಿರೋದ್ರಿಂದ ಅದರ ಅಸ್ತಿತ್ವದಲ್ಲಿ ಸದಸ್ಯರ ಮರಣ, ನಿವೃತ್ತಿ, ರಾಜೀನಾಮೆ, ದಿವಾಳಿತನ, ಬುದ್ಧಿಭ್ರಮಣೆಗಳಿಂದ ಏನಾಗಿರ್ತದೆ, ಬಾಧೆ ಉಂಟಾಡೋಂಗಿಲ್ಲ. ಹೌದಾ? ಅದಕ್ಕೆ ಏನು ಹೇಳ್ತೀವಿ, ಈಸ್ ನಾಟ್ ಏನ್ರಿ ಅಫೆಕ್ಟೆಡ್ ಬೈ ದ ಡೆತ್, ರಿಟೈರ್ಮೆಂಟ್, registration, insolvency or incensity of its members as it has a separate entity from its members ಅಂತ ಹೇಳ್ತೀವಿ. A company will continue to exist even if all members died. It can be liquidated only as per the provisions of
ಏನ್ರಿ ಕಂಪ್ನೀಸ್ ಆ್ಯಕ್ಟ್, ಕಂಪನಿಗಳ ಕಾಯ್ದೆ ನಿಯಮಗಳ ಪ್ರಕಾರ ಏನು ಮಾಡ್ತಿದ್ದನ್ನ ವಿಸರ್ಜಿಸ್ಬೋದು ಅಷ್ಟೇ. ಹೌದ್ರಿ, ಅವುಗಳನ್ನು ತೆಗೆಯೋಕ್ಕಾಗಿಲ್ಲ. ಹೌದಾ, ಇದ್ರ ಮುಖಾಂತರ ಏನು ಮಾಡ್ತೀರಿ, ಇವುಗಳನ್ನು ನೋಡ್ಕೊಳ್ತಕ್ಕಂಥದ್ದು ಮತ್ತು ತಿಳ್ಕೊಳ್ತಕ್ಕಂಥದ್ದು. ಅರ್ಥ ಆಗತ್ತೆ ಹಂಗಾರೆ. ಇದರ ನಂತರ ನೋಡಿರಿ, ಇಲ್ಲೇನು ಮಾಡ್ತೀವಿ, ವಿಸ್ತರಣೆಗೆ ಅವಕಾಶ ಅಂದರೆ ಏನ್ರಿ, ಇಲ್ಲಿರ್ತಕ್ಕಂಥ ಏನ್ರಿ ಸ್ಕೋಪ್ ಆಫ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ. ಸ್ಕೋಪ್ ಆಫ್ ಎಕ್ಸ್ಪ್ಯಾನ್ಷನ್ ಅಂತಂದರೆ ಆ್ಯಸ್ ಅ ಕಂಪೇರ್ಡ್ ಟು ದ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಏನಿಲ್ಲ, ಇಲ್ಲಿರ್ತಕ್ಕಂಥ ಏಕವ್ಯಕ್ತಿ ಮಾಲೀಕತ್ವ ಪರಕಾರಗಳ ಸಂಘಟನೆಗೆ ಹೋಲಿಸಿದಾಗ. ಹೌದಾ, ಆ್ಯಂಡ್ ಪಾರ್ಟ್ನರ್ಶಿಪ್ ಫರ್ಮ್ಸ್ ಅಂತ ಹೇಳ್ತೀವಿ ಆಫ್ ಆರ್ಗನೈಸೇಷನ್. ಅ ಕಂಪನಿ ಹ್ಯಾಸ್ ಅ ಲಾರ್ಜ್ ಫೈನಾನ್ಷಿಯಲ್ ರಿಸೋರ್ಸಸ್. ಏನ್ರಿ, ಕಂಪ್ನಿಲಿ ಏನು ಮಾಡಿರ್ತೈತಿ, ಬೃಹತ್ ಹಣಕಾಸಿನ ಸಂಪನ್ಮೂಲಗಳನ್ನು ಹೊಂದಿರ್ತೈತಿ. ಆದ ಕಾರಣದಿಂದ ಏನು ಮಾಡಿದ್ರಿ, ಎಕ್ಸ್ಪೆನ್ಷನ್ ಮಾಡೋಕ್ಕೆ ಸರಳ ಆಗುತ್ತೆ. ಯಾಕಂದ್ರೆ ಯಾವಾಗ ನಾವು ಫೈನಾನ್ಷಿಯಲಿ ಗಟ್ಟಿರ್ತೀವಿ ಅಥವಾ ಏನ್ರಿ ಯಾವಾಗ ಏನ್ರಿ ಬಿಗಿ ಇರ್ತೈತಿ, ಆವಾಗ ಏನು ಮಾಡ್ಬೋದು, ವ್ಯವಹಾರಗಳನ್ನು ಎಕ್ಸ್ಪಾನ್ಷನ್ ಮಾಡ್ಬೋದು, ಇನ್ನೂ ಬೃಹತ್ ಏನ್ರಿ ವಿಸ್ತರಣೆ ಮಾಡೋಕ್ಕೆ ಏನಾಗುತ್ತೆ ರೀ ಅವಕಾಶ ಇರ್ತೈತೆ. ಬಂಡವಾಳ ಇಲ್ಲಂತ ಇವುಗಳನ್ನ ಏನು ಮಾಡೋಕ್ಕೆ ಹೇಳ್ರಿ ಸಾಧ್ಯನೇ ಇಲ್ಲ. ಅದನ್ನು ಇದರೊಳಗೆ ಪಡ್ಕೊತೀವಿ ನಾವಿಲ್ಲೇ ಕೂಡು ಅಥವಾ ಸಂಯುಕ್ತ ಬಂಡವಾಳ ಸಂಸ್ಥೆಗಳು ಪಡ್ಕೊತೀವಿ. ಯಾಕಂದ್ರೆ ಅಲ್ಲಿರ್ತಕ್ಕಂಥದ್ದೇನು ರೀ ಇಡೀ ಒಂದು ಏನು ಮಾಡ್ತೀವಿ, ತನ್ನ ಹಲವಾರು ಬ್ರಾಂಚಸ್ಗಳನ್ನು ಸಹಿತ ಅದು ಕೂಡ ಏನು ಮಾಡ್ಕೋಬೋದು. ಅರ್ಥ ಆಗ್ತದೆ ಹಂಗಾರೆ. ಅದಕ್ಕೆ ನೋಡ್ತೀವಿ, ಹೀಗೆ ವಿಸ್ತರಣೆ ಹೆಚ್ಚಿನ ಅವಕಾಶ ಇರುತ್ತದೆ. ಬಾಯ ಮೂಲಕ ನೋಡಿ, ಫಾರ್ ಎಕ್ಸಾಂಪಲ್ ಏನು ಮಾಡ್ತೀವಿ, ಸಾರ್ವಜನಿಕ ಬಂಡವಾಳವನ್ನು ಆಕರ್ಷಿಸಬಹುದು, ಬ್ಯಾಂಕ್ಗಳಿಂದ ತಗೋಬೋದು, ಹಣಕಾಸಿನ ಸಂಸ್ಥೆಗಳಿಂದ ಪಡಿಬೋದು. ಅವ್ರಿ ಈಗೇನು ಮಾಡ್ತೀವಿ, ವಿಸ್ತರಣೆಗೆ ಏನು ಮಾಡ್ತೀವಿ, ಹೆಚ್ಚಿನ ಅವಕಾಶಗಳನ್ನು ಪಡಿತಕ್ಕಂಥದ್ದು. ನಿಯಮಿತ ಹೊಣೆಗಾರಿಕೆಯಿಂದಲ್ರಿ ವರ್ಗಾಯಿಸಲ್ಪಡುವ ಮಾಲೀಕತ್ವ, ಹೆಚ್ಚು ಪ್ರತಿಫಲಗಳ ಸಾಧ್ಯತೆಗಳ ಕಾರಣ ಹೂಡಿಕೆದಾರರು ಕಂಪನಿ ಷೇರುಗಳಲ್ಲಿ ಏನ್ರಿ ಹೂಡಿಕೆ ಮಾಡಲು ಹೆಚ್ಚಿನ ಆಸಕ್ತಿಯನ್ನು ಮಾಡ್ತಾರೆ ತೋರಿಸ್ತಕ್ಕಂಥದ್ದು. ಅದ ಇದರ ನಂತರ ಬರ್ತಕ್ಕಂಥದ್ದು ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್, ವೃತ್ತಿಪರ ನಿರ್ವಹಣೆ. ಅಂದ್ರೆ ಏನ್ರಿ, ಆ ಕಂಪ್ನಿ ಕ್ಯಾನ್ ಅಫೋರ್ಡ್ ಟು ಪೇ ಹೈಯರ್ ಸ್ಯಾಲ್ರೀಸ್ ಟು ಸ್ಪೆಷಲಿಸ್ಟ್ ಆ್ಯಂಡ್ ಪ್ರೊಫೆಷನಲ್ಸ್. ಅಂದರೆ ಏನು ಮಾಡ್ತೀರಿ, ಇಲ್ಲಿ ಕಂಪ್ನಿ ಏನು ಮಾಡೋಕ್ಕಾಗುತ್ತಾ, ಅಫೋರ್ಡ್ ಅವ್ರಿಗೆ ಏನು ಮಾಡೋಕ್ಕಾಗ್ತಿ, ವೃತ್ತಿಪರರಿಗೆ ಹೆಚ್ಚಿನ ಸಂಬಳವನ್ನು ನೀಡಲು ಸಾಧ್ಯವಾಗುತ್ತದೆ, ಕೊಡ್ಬೋದು ಅವ್ರಿಗೆ. ಯಾಕಂದ್ರೆ ಅವ್ರಲ್ಲಿ ಅಷ್ಟೇನ್ರಿ ಸೋರ್ಸಸ್ ಇರ್ತದೆ, ಕೊಡ್ಬೋದು. ಹೌದಾ, ಇದರ ನಂತರ ದೇರ್ಫೋರ್ ಎಂಪ್ಲಾಯ್ ಪೀಪಲ್ ಹೂ ಆರ್ ಎಕ್ಸ್ಪರ್ಟ್ಸ್ ಇನ್ ದೇರ್ ಏರಿಯಾ ಆಫ್ ಏನ್ರಿ ಸ್ಪೆಷಲೈಸೇಷನ್. ದ ಸ್ಕೇಲ್ ಆಫ್ ಆಪರೇಷನ್ಸ್ ಇನ್ ಕಂಪನಿ ಲೀಡ್ಸ್ ಡಿವಿಷನ್ ಆಫ್ ವರ್ಕ್ ಅಂತ ಹೇಳ್ತೀವಿ. ಅಂದ್ರೆ ಏನ್ರಿ, ತಮ್ಮ ವೈಶಿಷ್ಟ್ಯದ ಕ್ಷೇತ್ರಗಳಲ್ಲಿ ನಿಪುಣರಾದ ಜನರನ್ನು ನೇಮಿಸಿಕೊಳ್ಳಲು ಸಾಧ್ಯವಾಗುತ್ತೆ. ಈ ಫಾರ್ ಎಕ್ಸಾಂಪಲ್ ಅಲ್ಲಿ ಕಂಪ್ನಿಯೊಳಗೆ ಏನ್ರಿ ಫೈನಾನ್ಸ್ ಎಲ್ಲ ನೋಡ್ಕೊಂಡು ಹೋಗ್ರಿ, ಒಬ್ಬ ಮ್ಯಾನೇಜರ್ ಬೇಕು, ಅವ್ಗೊಂದು ಕ್ವಾಲಿಫಿಕೇಷನ್ ಚಲೋ ಇರಬೇಕು, MBA ಮುಗಿದಿರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು, ಎಲ್ಲರಿ ಗೊತ್ತಿರಬೇಕು. ಅಂಥವ್ರನ್ನ ಮಾತ್ರ ಏನ್ರಿ ಮ್ಯಾನೇಜರಾಗಿ ಪ್ರಮೋಟ್ ಮಾಡ್ತಾರೆ. ಹೌದಾ, ಇದ್ರ ನಂತರ ಅಕೌಂಟ್ ಕೆಲಸಗಳನ್ನ ನೋಡೋಕೇನ್ರಿ ವೃತ್ತಿಪರ ಅಂದ್ರೆ ಅಕೌಂಟ್ ಕಲ್ತಾರ ಬೇಕು. ಹೌದ್ರಿ, ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಿರ್ಬೋದು. ಹೌದ್ರಿ, ಕೆಲವೊಂದಿಷ್ಟು ಏನ್ರಿ ಸ್ಪೆಷಲೈಸೇಷನ್ ಇರ್ತಾವೆ. ಹೌದ್ರಿ, ಈಗ ಮಾರುಕಟ್ಟೆ ಏರಿಳಿತಗಳನ್ನು ತಿಳ್ಕೊಬೇಕಾಗಿತ್ತು ಅಂತಂದ್ರೆ ಒಬ್ಬ ಎಕನಾಮಿಕ್ಸ್ಟ ಬೇಕು. ಹೌದ್ರಿ, ಎಕನಾಮಿಕ್ಸ್ ಕಲ್ತವ್ರ ಬೇಕು. ಈ ರೀತಿ ಏನು ಮಾಡ್ತೀವಿ, ಅವುಗಳನ್ನು ತಿಳ್ಕೊಳ್ತಕ್ಕಂಥದ್ದು. ನೋಡಿರಿ, ಇದರ ನಂತರ ದೇರ್ಫೋರ್ ಏನ್ರಿ ಅವುಗಳನ್ನು ತಿಳ್ಕೊಳ್ತಕ್ಕಂಥದ್ದು. ಈಚ್ ಡಿಪಾರ್ಟ್ಮೆಂಟ್ ಡೀಲ್ಸ್ ವಿತ್ ದ ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿ. ಪ್ರತಿಯೊಂದು ವಿಭಾಗಕ್ಕೆ ನೋಡ್ಕೊಳ್ರಿ ತನ್ನದೇ ಆಗಿರ್ತಕ್ಕಂಥ ಏನ್ರಿ ಒಂದು ಪರ್ಟಿಕ್ಯುಲರ್ ಏನ್ರಿ ಸಹಜ ಸ್ಥಿತಿಯಲ್ಲಿ ಏನು ಮಾಡುತ್ತೆ, ಪ್ರಮಾಣ ಕೂಡ ಏನ್ರಿ ವಿಭಜನೆಗೆ ಮಾಡಿಕೊಡುತ್ತೆ. ಅವ್ರಿ ಇಲಾಖೆಯು ನಿರ್ದಿಷ್ಟ ರೀತಿಯ ಚಟುವಟಿಕೆಗಳನ್ನು ನಿರ್ವಹಿಸುತ್ತದೆ. ಈ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ ಅಷ್ಟೇ ಮಾಡುತ್ತೆ. ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟಿಗೆ ಎಷ್ಟೆಷ್ಟು ಹಣಕಾಸಿನ ವ್ಯವಸ್ಥೆ ಬೇಕೋ ಅವುಗಳನ್ನು ಮಾಡಿಕೊಡುತ್ತೆ. ಈ ರೀತಿ ಏನ್ರಿ ವೃತ್ತಿಪರ ಏನು ಮಾಡ್ತೀವಿ, ವೃತ್ತಿಪರ ನಿರ್ವಹಣೆ ಇದ್ದರೆ ಮಾತ್ರ ಅದನ್ನು ಮಾಡ್ತಕ್ಕಂಥದ್ದು. ಅರ್ಥ ಆಗುತ್ತೆ ಹಂಗಾರೆ. ಈಸ್ ಹೆಡೆಡ್ ಬೈ ಎನ್ ಎಕ್ಸ್ಪರ್ಟ್ ಅಂತ ಹೇಳ್ತೀವಿ. ದಿಸ್ ಲೀಡ್ಸ್ ಟು ಬ್ಯಾಲೆನ್ಸ್ ಡಿಸಿಷನ್. ಇದೇನಾಯ್ತು, ಅಲ್ಲಿರ್ತಕ್ಕಂಥ ನಿರ್ಧಾರಗಳನ್ನು ಹೊಂದಾಣಿಕೆಯಿಂದ ತೆಗೆದುಕೊಳ್ಳೋಕೆ ಸಮತೋಲಿತ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಮತ್ತು ಹೆಚ್ಚಿನ ದಕ್ಷತೆಗಳಿಗೆ ಫಾರ್ ಅ ಗ್ರೇಟರ್ ಎಫಿಸಿಯನ್ಸಿ ಇನ್ ದ ಕಂಪ್ನಿ ಆಪರೇಷನ್ಸ್ ಅಂತ ಹೇಳ್ತಾರೆ. ಅರ್ಥ ಆಗಿದ್ರೆ ಹಂಗಾರೆ ಇದ್ರ ಮುಖಾಂತರ ಅವುಗಳನ್ನು ಕಲಿತಕ್ಕಂಥದ್ದು. ಇದರ ನಂತರ ಬರ್ತಕ್ಕಂಥದ್ದು ಏನ್ರಿ ಮಿತಿಗಳಂತ ಹೇಳ್ತೀವಿ. ಮಿತಿಗಳಲ್ಲಿ ಏನ್ರಿ ಮೊದಲದಾಗಿ ಬರ್ತಕ್ಕಂಥದ್ದು ಸ್ಥಾಪನೆಯಲ್ಲಿ ಸಂಕೀರ್ಣತೆ. ಅಂದರೆ ಏನ್ರಿ ಕಾಂಪ್ಲೆಕ್ಸಿಟಿ ಇನ್ ಇನ್ಫಾರ್ಮೇಷನ್. ಅಂದರೆ ಏನಾಗುತ್ತಿಲ್ಲ, ಕಂಪನಿ ಏನು ಮಾಡಿದ್ರಿ, ದ ಫಾರ್ಮೇಷನ್ ಆಫ್ ಕಂಪನಿ ರಿಕ್ವೈರ್ಸ್ ಗ್ರೇಟರ್ ಟೈಮ್. ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತಾ. ಎಫರ್ಟ್ ಆ್ಯಂಡ್ ಎಕ್ಸಿಸ್ಟೆನ್ಸ್ ನಾಲೆಜ್ ಆಫ್ ಲೀಗಲ್ ರಿಕ್ವೈರ್ಮೆಂಟ್ಸ್. ಅಂದರೆ ಕಾನೂನಾತ್ಮಕವಾಗಿ ಬೇಕಾಗಿರ್ತಕ್ಕಂಥ ಅಂಶಗಳನ್ನು ಏನು ಮಾಡುತ್ತಿದೆ, ಕಾನೂನಾತ್ಮಕ ಅಗತ್ಯಗಳು ಮತ್ತು ಕಾರ್ಯವಿಧಾನಗಳ ವ್ಯಾಪಕ ಅರಿವು, ಅದ್ರಾಗೆ ಹೆಚ್ಚಿನ ಜ್ಞಾನ ಬೇಕಾಗುತ್ತೆ. ಅದನ್ನೇನ್ರಿ ಪಡೆಯೋಕೆ ಏನಾಗುತ್ತೆ, ಅಷ್ಟು ಸರಳತೆ ಇಲ್ಲ ಅಂತ ಹೇಳ್ತಾರೆ. ಹೌದಾ, ಇದರ ನಂತರ ಏನು ಮಾಡ್ತೀವಿ ನೋಡಿರಿ, ಏಕವ್ಯಕ್ತಿ ಮಾಲೀಕತ್ವ ಮತ್ತು ಪಾಲುದಾರಿಕೆ ಪ್ರಕಾಶ ನಿರ್ವಹಿಸಿದಾಗ ಕಂಪನಿಯ ಸ್ಥಾಪನೆ ಹೆಚ್ಚು ಸಂಕೀರ್ಣವಾಗಿದೆ, ಅಂದರೆ ಕಠಿಣವಾಗಿದೆ ಅಂತ ಹೇಳ್ತಾನೆ. ಇದರ ನಂತರ ಬರ್ತಕ್ಕಂಥದ್ದು ಗೌಪ್ಯತೆಯ ಕೊರತೆ, ಲ್ಯಾಕ್ ಆಫ್ ಸೀಕ್ರೆಸಿ.
ಕಂಪನಿಗಳ ಕಾಯ್ದೆಯ ಪ್ರಕಾರ ಪ್ರತಿಯೊಂದು ಸಾರ್ವಜನಿಕ ಕಂಪನಿಯು ಕಾಲಕಾಲಕ್ಕೆ ಕಂಪನಿಯ ನೋಂದಣಿ ಅಧಿಕಾರಿಯ ಕಚೇರಿಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸಬೇಕಾಗುತ್ತದೆ. ಈ ಮಾಹಿತಿಗಳು ಸಾರ್ವಜನಿಕರಿಗೂ ಲಭ್ಯವಾಗುತ್ತವೆ. ಆದ್ದರಿಂದ ಕಂಪನಿಯ ಕಾರ್ಯಚಟುವಟಿಕೆಗಳ ಬಗ್ಗೆ ಸಂಪೂರ್ಣ ರಹಸ್ಯವನ್ನು ಕಾಪಾಡಿಕೊಳ್ಳೋಕೆ ಸಾಧ್ಯವಾಗಲ್ಲ. ಎಷ್ಟೊತ್ತಿದ್ರು ಅಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ತಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ರಿಪೋರ್ಟ್ಗಳನ್ನು ಸಲ್ಲಿಸಬೇಕಾಗತ್ತೆ. ಮೊದಲಕ್ಕೆ ಆಡಿಟ್ ಮಾಡಿಸ್ಬೇಕಾಗತ್ತೆ. ಯಾಕಂದರೆ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಕಂಪ್ನಿ ಅವ್ರಿಗೆ ಸಾರ್ವಜನಿಕರೊಂದಿಗೆ ಹೆಚ್ಚು ಒಡನಾಟ ಇರ್ತಕ್ಕಂಥ ಕಂಪ್ನಿಗಳು ಇವಾಗಿರ್ತವೆ. ಆ ಕಾರಣದಿಂದಲೇ ಗೌಪ್ಯತೆಯ ಕೊರತೆ ಉಂಟಾಗುತ್ತೆ. ಇದರಿಂದಾಗ ನೀವು ಇದನ್ನು ಮಿತಿ ಅಥವಾ ಲಿಮಿಟೇಷನ್ ಅಂತ ಏನು ಮಾಡ್ತಾನೆ ಕನ್ಸಿಡರ್ ಮಾಡ್ತಾನೆ. ಅರ್ಥ ಆಗತ್ರಿ. ಇದರ ನಂತರ ಅವೈಯಕ್ತಿಕ ಕಾರ್ಯಪರಿಸರ, ಇಂಪರ್ಸನಲ್ ವರ್ಕ್ ಎನ್ವೈರ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೇನ್ರಿ, ಮಾಲೀಕತ್ವ ಹಾಗೂ ನಿರ್ವಹಣೆಗಳ ಪ್ರತ್ಯೇಕತೆಯು ಕಂಪನಿಯ ಅಧಿಕಾರಿಗಳಲ್ಲಿ ಪರಿಶ್ರಮದ ಕೊರತೆಗೆ ಜೊತೆಗೆ ವೈಯಕ್ತಿಕ ಪಾಲ್ಗೊಳ್ಳುವಿಕೆ ಕೊರತೆಗೆ ಸಂದರ್ಭಗಳೇನ್ರಿ ಕಾರಣವಾಗತಕ್ಕಂಥದ್ದು. ಇವುಗಳ ಮುಖಾಂತರ ಏನ್ರಿ ಇವುಗಳನ್ನು ಕೊಡ್ತಕ್ಕಂಥದ್ದು ಇಂಪರ್ಸನಲ್ ವರ್ಕ್ ಎನ್ವೈರ್ಮೆಂಟ್ ಹೇಳ್ತೀವಿ. ಸಪ್ರೇಷನ್ ಆಫ್ ಓನರ್ಶಿಪ್ ಅವ್ರಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಲೀಡ್ಸ್ ಸಿಚುವೇಶನ್ ಇನ್ ದ ವಿಚ್ ದೇರ್ ಇಸ್ ಅ ಲ್ಯಾಕ್ ಆಫ್ ಎಫರ್ಟ್ ಆಸ್ ವೆಲ್ ಆಸ್ ಅ ಪರ್ಸನಲ್ ಇನ್ವಾಲ್ವ್ಮೆಂಟ್ ಆನ್ ದ ಪಾರ್ಟ್ ಆಫ್ ದ ಆಫೀಸರ್ಸ್ ಆಫ್ ಅ ಕಂಪನಿ. The large size of company further makes it difficult for the owners and top management to maintain the personal contact with the employees, customers and creditors. ನೋಡಿರಿ, ಇಲ್ಲೇ ಭಾಳ ವೈಯಕ್ತಿಕವಾಗಿರ್ತಕ್ಕಂಥ ಏನ್ರಿ ಕಾರ್ಯಪರಿಸರ ಅವೈಯಕ್ತಿಕ ಅಂತ ಹೇಳ್ತೀವಿ. ಮಾಲೀಕತ್ವ ಹಾಗೂ ನಿರ್ವಹಣೆಗಳೇನ್ರಿ ಪ್ರತ್ಯೇಕತೆಯು ಇದೇನು ಮಾಡ್ತೀರಿ ಕಂಪನಿ ಅಧಿಕಾರಿಗಳಲ್ಲಿ ಪರಿಶ್ರಮದ ಕೊರತೆ ಜೊತೆಗೆ ವೈಯಕ್ತಿಕ ಪಾಲ್ಗೊಳ್ಳಿಕೆ ಕೊರತೆಗಳ ಸಂದರ್ಭಗಳಿಗೆ ಕಾರಣ ಆಗ್ತದೆ. ಇಲ್ಲಿ ದೊಡ್ಡ ಕಂಪ್ನಿ ಆಗಿರೋದ್ರಿಂದ ಮಾಲೀಕರು ಮತ್ತು ಉನ್ನತ ಹಂತದ ವ್ಯವಸ್ಥಾಪಕ ವರ್ಗಗಳಿಗೆ ಏನು ಮಾಡ್ತೀವಿ ಕಂಪನಿ ಉದ್ಯೋಗಿಗಳು, ಗ್ರಾಹಕರು, ಸಾರಿಗರೊಂದಿಗೆ ವೈಯಕ್ತಿಕ ಸಂಪರ್ಕ ಹೊಂದೋದನ್ನು ಏನು ಮಾಡ್ತಿರೋದು ಮತ್ತಷ್ಟು ಕಠಿಣಗೊಳಿಸುತ್ತೆ. ಅವ್ರನ್ನ ಮೀಟ್ ಆಗೋ ಅವಶ್ಯಕತೆನೇ ಇರಲಿಲ್ಲ. ಯಾಕಂದ್ರೆ ಆ್ಯಕ್ಚುಲಿ ಅವ್ರು ಮೀಟ್ ಆಗಬೇಕು. ಅದರಿಂದ ಅವ್ರನ್ನೇನ್ರಿ ಯಾರು ಸಂಸ್ಥೆಗಳಿಗಾದಾರ, ಯಾರು ಹೋಗ್ಯಾರ, ಯಾರು ಬಿಟ್ಟಿರಲ್ಲ ಗೊತ್ತಾಗುತ್ತೆ. ಈ ರೀತಿ ಮಾಡಿದ್ರೆ ಅಂತಂದ್ರೆ ಈ ಒಂದು ಏನ್ರಿ ಇದ್ರೊಳಗೆ ಗೊತ್ತಾಗಲ್ಲ ಅಂತ ಹೇಳ್ತಾನೆ. ಇದರ ನಂತರ ಬರ್ತಕ್ಕಂಥದ್ದು ಏನ್ರಿ ನ್ಯೂಮರಸ್ ಏನ್ರಿ ರೆಗ್ಯುಲೇಷನ್ಸ್. ಅಂದ್ರೆ ಇಲ್ಲಿರ್ತಕ್ಕಂಥ ರೆಗ್ಯುಲೇಷನ್ಸ್ಗಳದ್ರಿ ಭಾಳ ಅದಾವು ಅಥವಾ ಏನ್ರಿ ಅನೇಕ ಕಟ್ಟುಪಾಡುಗಳಂತಲೂ ಕೂಡ ಕರಿತೀವಿ. ದ ಫಂಕ್ಷನಿಂಗ್ ಆಫ್ ಅ ಕಂಪನಿ ಈಸ್ ಸಬ್ಜೆಕ್ಟೆಡ್ ಟು ದ ಮೆನಿ ಲೀಗಲ್ ಪ್ರೊವಿಷನ್ಸ್ ಆ್ಯಂಡ್ ಕಂಕ್ಲೂಷನ್ಸ್. ಅಂದ್ರೆ ಏನ್ರಿ ಇಲ್ಲಿರ್ತಕ್ಕಂಥ ಕಾರ್ಯಕ್ಕೆ ಅನೇಕ ಕಾನೂನಾತ್ಮಕ ನಿಯಮಗಳು ಮತ್ತು ನಿರ್ಬಂಧಗಳಿಗೆ ಒಳಪಟ್ಟಿದೆ ಅಂತ ಹೇಳ್ತಾನೆ. ಇದ್ರ ಮುಖಾಂತರ ಏನ್ರಿ ಅ ಕಂಪನಿ ಈಸ್ ಬರ್ನಡ್ ವಿತ್ ಏನ್ರಿ ನ್ಯೂಮರಸ್ ಏನ್ರಿ ರೆಸ್ಟ್ರಿಕ್ಷನ್ಸ್. ಕೆಲವೊಂದು ನಿಯಮ ಕಟ್ಟುಪಾಡುಗಳು ಭಾಳ ಒಳಪಡೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ಲೆಕ್ಕ ಪರಿಶೋಧನೆ ಅಂತ ಹೇಳ್ತೀವಿ, ಆ್ಯಸ್ ಪರ್ ಏನ್ರಿ ಆಡಿಟ್ ಅಂತ ಕೂಡ ಅವುಗಳನ್ನು ಕರಿತೀವಿ. ವೋಟಿಂಗ್ ಆಫ್ ಏನ್ರಿ ಫೈಲಿಂಗ್ ಆಫ್ ರಿಪೋರ್ಟ್ಸ್, ಪ್ರಿಪ್ರೇಷನ್ ಆಫ್ ಡಾಕ್ಯುಮೆಂಟ್ಸ್. ಇಲ್ಲೇನು ಮಾಡ್ತೀವಿ ಮತದಾನ, ಲೆಕ್ಕ ಪರಿಶೋಧನೆ, ವಿವರಗಳನ್ನು ಸಲ್ಲಿಸೋದಕ್ಕೆ ಮತ್ತೇನ್ರಿ ದಸ್ತಾವೇಜುಗಳು ಅಂದರೆ ಡಾಕ್ಯುಮೆಂಟ್ಗಳನ್ನು ಮಾಡ್ತಕ್ಕಂಥದ್ದು ಅವ್ರಿಗೆ ಕಂಪನಿಗೆ ಅಂದರೆ ಅಸಂಖ್ಯ ನಿಬಂಧಗಳ ಜವಾಬ್ದಾರಿ ಇದೆ. ಹಲವಾರು ರೀತಿಯಾಗಿರ್ತಕ್ಕಂಥ ಜವಾಬ್ದಾರಿಗಳಂತ ಹೇಳ್ತಾನೆ. ಇದನ್ನು ಮಾಡ್ತೀವಿ ಕರಿತಕ್ಕಂಥದ್ದು ಏನ್ರಿ ಫ್ರಾಮ್ ಏನ್ರಿ ಡಿಫ್ರೆಂಟ್ ಏಜೆನ್ಸೀಸ್ ಅಂತ ಹೇಳ್ತೀವಿ. ವೈಸ್ ರಿಜಿಸ್ಟರ್ಡ್ ಸೆಬಿ. ಇಲ್ಲೇನ್ರಿ ಸೆಬಿ ನೋಂದಣಿ ಅಧಿಕಾರಿಗಳನ್ನು ನೋಂದಣಿ ಮಾಡಿಸ್ಬೇಕು, ಸೆಬಿಯಿಂದ ಅಪ್ರೂವಲ್ಗಳನ್ನು ಪಡಿಬೇಕು. ಅವುಗಳಿಂದ ಅಪ್ರೂವಲ್ ಸರ್ಟಿಫಿಕೇಟ್ಗಳು ಅಂದರೆ ಪ್ರಮಾಣ ಪತ್ರಗಳನ್ನು ಪಡಿಬೇಕಾಗತ್ತೆ. ಇದೇನ್ರಿ ಕಂಪನಿಯ ಕಾರ್ಯಾಚರಣೆಗಳ ಸ್ವಾತಂತ್ರ್ಯವನ್ನು ಏನು ಮಾಡ್ತಿರೋದು ತಗ್ಗಿಸುತ್ತದೆ, ಅಲ್ಲದೆ ಹೆಚ್ಚಿನ ಸಮಯ, ಪರಿಶ್ರಮ ಮತ್ತು ಹಣವನ್ನು ವಿನಿಯೋಗಿಸುವಂತೆ ಮಾಡ್ತದೆ ಅಂತ ಹೇಳ್ತಾನೆ. ಅರ್ಥ ಆಗುತ್ತೆ ಹಂಗಾರೆ. ಇದರ ನಂತರ ಡಿಲೇ ಆಫ್ ಡಿಸಿಷನ್ ಮೇಕಿಂಗ್ ಅಂದ್ರೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬ. ಕಂಪನಿಗಳೇನ್ರಿ ನಿರ್ದೇಶಕ ಮಂಡಳಿ ಅಂದ್ರೆ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಹೇಳ್ತೀವಿ. ಇಲ್ಲೇನು ಮಾಡ್ತೀವಿ ಕಂಪ್ನೀಸ್ ಡೆಮೋಕ್ರಸಿಲಿ ಮ್ಯಾನೇಜ್ಡ್ ಥ್ರೂ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್. ನಿರ್ದೇಶಕ ಮಂಡಳಿ ಅಂತ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹೇಳ್ತೀವಿ. ವಿಚ್ ಈಸ್ ಫಾಲೋಡ್ ಬೈ ದ ಟಾಪ್ ಮ್ಯಾನೇಜ್ಮೆಂಟ್. ಇದೇನ್ರಿ ಉನ್ನತ ಹಂತದಲ್ಲಿರ್ತಕ್ಕಂಥ ಅಧಿಕಾರಿಗಳು ನೋಡ್ಕೊತಿರ್ತಾರೆ. middle management and lower management communication as well as approval various proposals may causes delays not only in taking the decision and but also in the acting upon them. ಅಂದ್ರೆ ಅವುಗಳನ್ನೇ ಕಾರ್ಯಗಳನ್ನು ನಿರ್ದೇಶಕ ಮಂಡಳಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಏನು ಮಾಡ್ತೀವಿ ನಿರ್ವಹಿಸಲ್ಪಡ್ತಾರೆ. ಮತದಾನ ನಡೀತೈತಿ, ರಿಪೋರ್ಟಿಂಗ್ ಆಕತಿ, ಆಡಿಟಿಂಗ್ ಆಕತ್ತೆ. ಅನೇಕ ಪ್ರಸ್ತಾವನೆಗೆ ಸಂಬಂಧಿಸಿದ ಸಂವಹನಗಳು ಮತ್ತು ಅನುಮತಿಗಳು ನಿರ್ಧಾರ ತಗೋಬೇಕಾದ್ರೆ ಎಲ್ಲದಕ್ಕೂ ಬೋರ್ಡ್ ಆಫ್ ಮೀಟಿಂಗ್ ಕರಿಬೇಕು, ಅಲ್ಲಿ ಚರ್ಚೆ ಆಗಬೇಕು, ಅದನ್ನು ಪಾಸ್ ಮಾಡಬೇಕು ಬೇಡ, ಆ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಆ ಕೆಲಸ ಮುಗಿಸ್ಕೊಳ್ಳೋಕೆ ಸಮಯ ಭಾಳ ಹಿಡ್ಕೊಳ್ತೈತಿ. ಅದನ್ನು ಸಮಯ ಕಡಿಮೆ ಆದಷ್ಟು ಖರ್ಚು ಏನಾಗುತ್ತೆ ರೀ ಕಡಿಮೆ ಆಗುತ್ತೆ. ಇದನ್ನು ತಲೆ ಇಟ್ಕೊಂಡು ಮಾಡೋಕ್ಕಾಗತ್ತೆ, ಅವುಗಳನ್ನು ಇಂಪ್ಲಿಮೆಂಟೇಷನ್ ಮಾಡ್ಬೇಕಂತ ಮಾಡಿರ್ತಾರೆ. ಅರ್ಥ ಆಗುತ್ತೆ ಹಂಗಾರೆ.
ಇದರ ನಂತರ ಅಲ್ಪಸಂಖ್ಯೆಯ ಸಮೂಹದ ನಿಗಮನೆ ಅಂದ್ರೆ ರೀ ಆರ್ಗಾನಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಆರ್ಗಾನಿಕ್ ಮ್ಯಾನೇಜ್ಮೆಂಟ್ ಇನ್ನೇನ್ರಿ ಇನ್ ಥಿಯರಿ a company is a democratic institution whether the board of directors ನಿರ್ದೇಶಕ ಮಂಡಳಿಯ ಸದಸ್ಯರು ಆರ್ ರಿಪ್ರೆಸೆಂಟೇಟಿವ್ ಆಫ್ ದ ಶೇರ್ ಹೋಲ್ಡರ್ಸ್. ಇವ್ರೇನು ಮಾಡ್ತಾರೆ? ಶೇರ್ ಹೋಲ್ಡರ್ಸ್ನ ಪ್ರತಿನಿಧಿಸ್ತಾರ. ಹೂ ಆರ್ ದ ಓನರ್ಸ್ ಇನ್ನೇನ್ರಿ ಪ್ರಾಕ್ಟೀಸ್ ಹವೆವರ್ ಅ ಮೋಸ್ಟ್ ಲಾರ್ಜ್ ಸೈಜ್ ಆರ್ಗನೈಸೇಷನ್ ಹ್ಯಾಂಗ್ ದ ಮಲ್ಟಿಟೆಡ್ ಆಫ್ ಏನ್ರಿ ಶೇರ್ ಹೋಲ್ಡರ್ಸ್. ದ ಓನರ್ಸ್ ಹ್ಯಾವ್ ಏನ್ರಿ minimum influence in terms of controlling or running the business. It is so because the shareholders are spread all over the world ಅಂತ ಹೇಳ್ತೀವಿ. ಅಂದ್ರೆ ಅಲ್ಪಸಂಖ್ಯೆಯ ಸಮೂಹದ ನಿರ್ವಹಣೆ ಮುಖಾಂತರ ಏನು ಮಾಡ್ತಿದ್ರು ಇಲ್ಲಿ ಸಿದ್ಧಾಂತದಲ್ಲಿ ಕಂಪನಿ ಪ್ರಜಾಪ್ರಭುತ್ವ ಮಾದರಿ ಸಂಸ್ಥೆಯಾಗಿತ್ತು. ನಿರ್ದೇಶಕ ಮಂಡಳಿ ಮಾಲೀಕರು ಷೇರುದಾರರ ಪ್ರತಿನಿಧಿಯಾಗಿರ್ತಾರೆ. ಆದರೆ ಏನ್ರಿ ಅವರು ಆಚರಣೆಯಲ್ಲಿ ಏನು ಮಾಡ್ತೀವಿ? ಬಹುಸಂಖ್ಯೆಯ ಸದಸ್ಯರನ್ನು ಹೊಂದಿರುವ ಅನೇಕ ದೊಡ್ಡ ಪ್ರಮಾಣದ ಸಂಘಟನೆಗಳಲ್ಲಿ ಮಾಲೀಕರು ವ್ಯವಹಾರಗಳಲ್ಲಿ ನಿಯಂತ್ರಣ ಹಾಗೂ ಮುನ್ನಡೆಸೋಕ್ಕೆ ಕನಿಷ್ಠ ಪ್ರಭಾವವನ್ನು ಹೊಂದಿದ್ದಾರೆ. ಯಾಕಂದ್ರೆ ಷೇರುದಾರರು ದೇಶದೆಲ್ಲೆಡೆ ಹಂಚಿಕೊಂಡಿರ್ತಾರೆ. ದೇಶದಲ್ಲಿರ್ತಕ್ಕಂಥ ಯಾರು ಬೇಕಾದರೂ ಷೇರುಗಳನ್ನು ಖರೀದಿ ಮಾಡ್ಬೋದು. ಅತ್ಯಂತ ಕಡಿಮೆ ಶೇಕಡಾವಾರು ಸದಸ್ಯರು ಸಾಮಾನ್ಯ ಸಭೆಗಳಲ್ಲಿ ಏನು ಮಾಡ್ತಾರೆ? ಭಾಗವಹಿಸುತ್ತಾರೆ. ಹೀಗಿರುವುದರಿಂದ ನಿರ್ದೇಶಕರ ಮಂಡಳಿಯು ತನ್ನ ಅಧಿಕಾರವನ್ನು ಮತ ಚಲಾಯಿಸುವ ಸಾಕಷ್ಟು ಸ್ವಾತಂತ್ರ್ಯವನ್ನು ಹೊಂದಿದ್ದು ಕೆಲವೊಮ್ಮೆ ಷೇರುದಾರರ ಹಿತಾಸಕ್ತಿಗಳಿಗೆ ಏನಾಗುತ್ತಲೇ ವಿರುದ್ಧವಾಗಿ ಉಪಯೋಗಿಸ್ಬೋದು. ಇಂತಹ ಸನ್ನಿವೇಶಗಳಲ್ಲಿ ಅತೃಪ್ತ ಷೇರುದಾರ ಏನು ಮಾಡ್ತಾರೆ? ಷೇರುದಾರರ ಅಂತರವಿಲ್ಲದೆ ತಮ್ಮ ಷೇರುಗಳನ್ನು ಮಾರಾಟ ಮಾಡಿ ಕಂಪನಿಯಿಂದ ನಿರ್ಗಮಿಸುವಂತಾಗುತ್ತದೆ. ಕಂಪ್ನಿಯಿಂದ ಹೋಗ್ಬಿಡ್ತಾರೆ ಅವರು. ಹೌದಾ? ಈ ರೀತಿ ಏನು ಮಾಡ್ತೀವಿ? ವಾಸ್ತವವಾಗಿ ನಿರ್ದೇಶಕರು ಎಲ್ಲ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಹಕ್ಕುಗಳನ್ನು ಅನುಭವಿಸೋದ್ರಿಂದ ಇದು ಕೆಲವರ ಆಡಳಿತಕ್ಕೆ ಎಡೆ ಮಾಡಿಕೊಡುತ್ತದೆ. ಅದಕ್ಕೆ ನೀವು ಕರಿತೀರಿ ಅಲ್ಪಸಂಖ್ಯೆಯ ಸಮೂಹ ನಿರ್ವಹಣೆ. ಅಲ್ಲಿರ್ತಕ್ಕಂಥವ್ರು ಮಾತ್ರ ಏನ್ರಿ ಅವುಗಳನ್ನು ನಡೆಸ್ಕೊಂಡು ಹೋಗ್ತಾರ. ಯಾಕಂದರೆ ದೇಶ ತುಂಬ ಏನು ಮಾಡ್ತೀರಿ? ಷೇರುದಾರರು ಹಂಚಿಕೆ ಆಗಿದ್ದರಿಂದ ಅದರ ಮುಖಾಂತರ ಏನ್ರಿ ಇವುಗಳನ್ನು ಪಡಿತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು ಹಿತಾಸಕ್ತಿಗಳಲ್ಲಿ ಭಿನ್ನಾಭಿಪ್ರಾಯ. ಕಾನ್ಫ್ಲಿಕ್ಟ್ ಏನೇನ್ರಿ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಕಂಪನಿಯ ವಿವಿಧ ಹಿತಾಸಕ್ತರೊಂದಿಗೆ ಘರ್ಷಣೆ ಉಂಟಾಗುತ್ತೆ. ಉದಾಹರಣೆಗೆ ನೌಕರರು ಹೆಚ್ಚು ಸಂಬಳದ ಆಸಕ್ತಿ ಹೊಂದಿದ್ದಾರೆ. ಬಳಕೆದಾರರು ಕಡಿಮೆ ಬೆಲೆಯಲ್ಲಿ ಹೆಚ್ಚು ಗುಣಮಟ್ಟದ ವಸ್ತುಗಳನ್ನು ಪಡೆಯುವ ಆಸೆ ಹೊಂದಿದ್ದಾರೆ. ಹೌದ್ರಿ? ಈಗ ಫಾರ್ ಎಕ್ಸಾಂಪಲ್ ಇರ್ತಕ್ಕಂಥವ್ರು ಏನ್ರಿ ಹೆಚ್ಚಿನ ಸ್ಯಾಲ್ರಿ ಬೇಕಂತ ಬಯಸ್ತಾರೆ. ಅವುಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗ್ತವೆ. ಹೌದಾ? ಹೊಂದಿರ್ತಾರೆ. ಷೇರುದಾರರು ಹೆಚ್ಚಿನ ಪ್ರತಿಫಲವನ್ನು ಅಥವಾ ಲಾಭಾಂಶವನ್ನು ಕೇಳ್ತಾರೆ. ಡಿವಿಡೆಂಡ್ ಅಂತ ಕರಿತೀವಿ. ಮತ್ತೇನು ಮಾಡ್ತೀವಿ? ತಮ್ಮ ಷೇರುಗಳ ನೈಜ ಮೌಲ್ಯದ ರೂಪ ಹೆಚ್ಚಳವನ್ನು ಬಯಸುತ್ತಾರೆ. ಹೌದಾ? ಈ ಬೇಡಿಕೆಗಳು ಕಂಪನಿ ನಿರ್ವಹಿಸಲು ಸಮಸ್ಯೆಗಳನ್ನು ಒಡ್ಡುವುದಲ್ಲದೆ ಕೆಲವೊಮ್ಮೆ ವೈವಿಧ್ಯಮಯ ಆಸಕ್ತಿಗಳನ್ನು ತೃಪ್ತಿಪಡಿಸಲು ಏನಾಗುತ್ತೆ? ಕಷ್ಟ ಆಗುತ್ತಾ ಅಂತ ಹೇಳ್ತಾರೆ. ಇವಿಷ್ಟೇನ್ರಿ ಇದರ ಒಂದು ಮಿತಿಗಳು ಕೂಡ ಆಯಿತು. ಹೌದಾ? ಇನ್ನು ನೆಕ್ಸ್ಟ್ ಏನು ಬರ್ತದ್ರಿ? ಕಂಪನಿಯ ವಿಧಗಳು. ಇದನ್ನೇನು ಮಾಡಿದ್ರಿ ಹಂಗಾರೆ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣ. ಓಕೆ, ಥ್ಯಾಂಕ್ ಯು.